ನಾವು ಕೂಡ ಅದು ಮಕ್ಕಳಿಗೆ ಇದನ್ನು ಕಳಿಸೋದು ಮತ್ತು ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಮಾಡೋದು ಅತ್ಯಗತ್ಯ ಅಂಥೇಳಿ ಕೂಡಲೇ ಅದನ್ನು ಮಾಡೋಣ ಜೊತೆಲಿ ಸೇರಿ ಅಂಥೇಳಿ ಇವತ್ತು 500ಕ್ಕೂ ಹೆಚ್ಚು ಮಕ್ಕಳನ್ನು ಕರೆದು ಮಣ್ಣಿನಿಂದ ಯಾವುದೇ ಕಲರು ಕೆಮಿಕಲು POP ಇಲ್ಲದೆ ಯಾವ ರೀತಿ ಗಣೇಶನ ಮಾಡಿಕೊಂಡು ಅದನ್ನು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ಬೋದು ಮತ್ತು ಅದರಿಂದ ಬೇರೆಯವ್ರಿಗೂ ತೊಂದರೆ ಆಗ್ದಂಗೆ ಹೆಂಗೆ ಗಣೇಶ ಹಬ್ಬನ ಆಚರಿಸ್ಬೋದು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ BPEC ಅವ್ರ ಜೊತೆ ಸೇರಿ ಮಾಡ್ತಾಯಿದ್ವಿ ಮತ್ತು ಬೇರೆಯವ್ರಿಗೂ ಕೂಡ ನಾವು ಇದನ್ನೇ ಕೂಡ ಅಳವಡಿಸ್ಕೊಳ್ಳೋಕ್ಕೆ ಮನವಿ ಮಾಡ್ತೀವಿ. ಯಾಕಂದರೆ ಬೇರೆ POP ಗಣೇಶಗಳಲ್ಲಿ ಅನ್ವಾಂಟೆಡ್ ಕೆಮಿಕಲ್ಸು ಅದರಲ್ಲಿ ಈವನ್ ಅಯನ್ ಐಟಮ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅದನ್ನು ತೊಗೊಂಡೋಗಿ ಲೇಕು ಮತ್ತು ಬೇರೆ ಬೇರೆ ನೀರಿನ ಇದರಲ್ಲಿ ಹಾಕಿದಾಗ ಅದಕ್ಕೆ ಸಾಕಷ್ಟು ಜನಕ್ಕೂ ತೊಂದರೆ ಆಗುತ್ತೆ, ಪರಿಸರಕ್ಕೂ ತೊಂದರೆ ಆಗುತ್ತೆ, ಆ ನೀರಿನಲ್ಲಿ ಬದುಕುವ ಜೀವರಾಶಿಗಳಿಗೂ ಮೀನು ಅಂಥದಕ್ಕೂ ತೊಂದರೆ ಆಗ್ತದೆ. ಅದನ್ನು ನಾವೆಲ್ಲರೂ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕ್ಲೇ ಗಣೇಶ ಆಗಲಿ ಮಣ್ಣಿನಲ್ಲಿ ಗಣೇಶ ಹೇಗೆ ಮಾಡೋದನ್ನು ಮಾಡ್ತಾಯಿದ್ದೀವಿ. ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಇದೆ, ನೀವೇ ನೋಡ್ತಾ ಇದ್ದೀರಿ, ನೂರಾರು ಮಕ್ಕಳು ಬಂದು ಭಾಗವಹಿಸ್ತಾ ಇದ್ದಾರೆ. ಸೊ ಇದಕ್ಕೆ ನಾನು BPEC ತಂಡದವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಸರ್, ಕೆಲವರು BPOP ಗಣೇಶ ಯೂಸ್ ಮಾಡ್ತಾರೆ, ಅವ್ರಿಗೆ POP ಗಣೇಶ ಯೂಸ್ ಮಾಡ್ತಾರೆ, ಅವ್ರಿಗೆ ಏನು ಹೇಳ್ತೀರಾ ಸರ್? ಎಷ್ಟು ಹೇಳಿದ್ರೂ ಅದೇ ಮಾಡ್ತಾರೆ, ಅವ್ರ ಬಗ್ಗೆ ಹೇಳಿ ಸರ್. ಅದು ಮಾಡಬಾರ್ದು ಅಂತಲೇ ಈ ಥರದ, ಯಾಕಂದ್ರೆ ಅವ್ರಿಗೇನು ಏನಾಗಿದೆ, ಈ ರೀತಿ ಒಂದು ಕ್ಲೇ ಗಣೇಶಲ್ಲಿ ಮಣ್ಣಲ್ಲೇ ಗಣೇಶ ಮಾಡಿ ಉಪಯೋಗಿಸ್ಬೋದು ಅನ್ನೋದು ಅವ್ರಿಗೆ ನಾಲೆಜ್ ಇರಲ್ಲ. ಅದನ್ನು ತಿಳಿಸ್ಕೊಡೋ ಪ್ರಯತ್ನವೇ ಇದು. ಮೇ ಬಿ ಇವತ್ತು ಸಣ್ಣದ ಪ್ರಯತ್ನ ಇರ್ಬೋದು, ಇದು ಹೋಗ್ತಾ ದೊಡ್ಡ ಮಟ್ಟದಲ್ಲಿ ಮುಂದೆ BPEC ಸಂಸ್ಥೆಯವರು, ನಮ್ಮಂಥ ಬಾಲಭವನ ಸಂಸ್ಥೆ ಇಂಥವರೆಲ್ಲ ಇದನ್ನು ಮುಂದೆ ಎಲ್ಲರೂ ಕೂಡ ಇದು ಅವೇರ್ನೆಸ್ಸು ತಿಳಿಸ್ಕೊಡೋ ಪ್ರಯತ್ನ ಮಾಡಬೇಕು. ಇವಾಗ 1000 ಮಕ್ಳಿಗೆ ಇವತ್ತು ಹೇಳ್ಕೊಟ್ರೆ ಅವ್ರೋಗಿ ಒಂದು 10 ಜನಕ್ಕೆ ಹೇಳ್ಕೊಟ್ರೆ ಗಣೇಶ ಹಬ್ಬ ಇನ್ನೂ 1 ವಾರ ಮುಂದೆ ಇದೆ, 10 ದಿವಸ ತನಕ 10 ಜನಕ್ಕೆ ಹೇಳ್ಕೊಟ್ರೆ ಅದು ಪೆನೆಟ್ರೇಟ್ ಆಗುತ್ತೆ. ಅದನ್ನು ಪೆನೆಟ್ರೇಟ್ ಆಗಬೇಕು ಅಂತ ಇಲ್ಲಿ ಕೂಡ BPEC ಅವ್ರಿಗೂ ಕೂಡ ಅವ್ರಿಗೆ ತಿಳಿಸ್ಕೊಡ್ತಿದ್ದಾರೆ. ಸೊ ಹಾಗಾಗಿ ಅದು ಮುಂದೆ ಹಿಂಗೆ ಬೆಳೀತದೆ. ಆವತ್ತು ಎಲ್ಲರೂ ಅಷ್ಟೇ ಪರಿಸರ ಪರವಾಗಿ ಏನು ಮಾಡ್ಬೋದು ಅದನ್ನು ಮಾಡಬೇಕು, ಪರಿಸರಕ್ಕೆ ವಿರುದ್ಧವಾಗಿ ಯಾರೂ ಕೂಡ ಮಾಡಬಾರ್ದು. ಅದನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡಬೇಕು. ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬೇರೆ, ಸಾಧ್ಯ ಆದಷ್ಟು ಮುಂದೆ ಕಡಿಮೆ ಮಾಡ್ಕೊಂಡು ಹೋಗ್ತಾ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಇದನ್ನು ಪರಿಸರವನ್ನು ಮತ್ತು ಬಿಟ್ಟು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಯೋಚನೆ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಕೊಂಡು ಬಂದಿದ್ದೀರಾ? ನಮಸ್ಕಾರ, ನನ್ನ ಹೆಸರು ಸಂಪತ್ ಅಂತೇಳಿ, BPEC ಸಿವಿಕ್ ಲೀಡ್ರು. ನಾವಿದು ಸುಮಾರು 9 ವರ್ಷದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈ ವರ್ಷ ನಮ್ಮ ಚೇರ್ಮನ್ ಆಗಿರ್ತಕ್ಕಂಥ BR ನಾಯ್ಡು ಅವ್ರ ಸಾಹೇಬ್ರಿಗೆ ನಾವು ಬಂದು ಅಪೀಲ್ ಮಾಡಿದೋ. ಅವ್ರು ಕೇಳಿದ ತಕ್ಷಣ ನಮಗೆ ಸ್ಥಳ ಕೊಟ್ಟಿದ್ದಾರೆ. ಇದರಲ್ಲಿ ಮಕ್ಕಳಿಗೆ ಕ್ಲೇಯಿಂದ ಹಿಡಿದು, ಊಟದಿಂದ ಹಿಡಿದು, ಸರ್ಟಿಫಿಕೇಟಿಂದ ಹಿಡಿದು ಎಲ್ಲನೂ ನಮ್ಮ BR ನಾಯ್ಡು ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಇದು ಭಾಳ ನಮಗೆ ಸಂತೋಷ ಆಯಿತು. ನಾವು ಲಾಸ್ಟ್ ಇಯರ್ ಬಂದ್ಬಿಟ್ಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ವಿ. ನಾವು ಇನ್ನೂ ಒಂದು 2 ವರ್ಷ ಇದೇ ರೀತಿಯಲ್ಲಿ ಮಾಡಿಬಿಟ್ಟು ಸುಮಾರು ಒಂದು 10,000 ಜನನ ಸೇರಿಸಿ ಒಂದು ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಮಕ್ಕಳು ಭಾಳ ಖುಷಿಯಿಂದ ಕಲಿತಾ ಇದ್ದಾರೆ. ಇದನ್ನೇ ತಗೊಂಡೋಗಿ ಅವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ. ಅದು ನಮಗೆ ಸಂತೋಷ ಆಗ್ತಾಯಿದೆ ಸರ್.